ನೀವು ಗಮನಿಸಿರ್ಬೋದು, ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡಬಾರದೆ ಎಂಬ ವಿಷಯ ಎಲ್ಲ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಪರ ಮತ್ತು ವಿರೋಧವಾಗಿ ಪೋಷಕರು, ಶಿಕ್ಷಣ ತಜ್ಞರು, ರಾಜಕಾರಣಿಗಳು ಎಲ್ಲರೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಒಂದು ಚರ್ಚೆ ನಡೆಯುವಾಗ ಒಬ್ಬರು ವಿನೋದಮಯವಾಗಿ ಹೇಳಿದ ಮಾತುಗಳು. ಇದನ್ನ ಕೇಳ್ಕೊಬನ್ನಿ ಅವಿಭಾಜಿತ ಪಾಡ್ಕಾಸ್ಟ್ನಲ್ಲಿ. ನಾನು ಸಂಕೇತ್ ಭಟ್. ನನ್ನ ಅಭಿಪ್ರಾಯ ಹೇಳುವುದಕ್ಕೆ ಮುಂಚೆ ಒಂದು ಕತೆ. ದೇವತೆಗಳ ಮುಖಂಡ ಇಂದ್ರನು ಸಕಲ ಸುಖ ಸೌಲಭ್ಯಗಳನ್ನು ಇರುವ ಸ್ವರ್ಗದ ಅಧಿಪತಿ. ಒಮ್ಮೆ ಆತನಿಗೆ ಭೂಲೋಕವನ್ನ ಸುತ್ತಾಡಿ ಬರಬೇಕೆಂಬ ಆಸೆ ಆಗತ್ತಂತೆ. ಇತರ ದೇವತೆಗಳಿಗೆ ಇಂದ್ರನು ತನ್ನ ಇಚ್ಛೆಯನ್ನ ತಿಳಿಸ್ತಾನಂತೆ. ಅವರು ಯಾವುದಾದರೂ ದೇಹವನ್ನ ಧರಿಸಿ ಹೋದ್ರೆ ಭೂಲೋಕದ ಅನುಭವ ಚೆನ್ನಾಗಿ ಆಗಬಹುದೆಂಬ ಸಲಹೆ ಕೊಡ್ತಾರೆ. ಆಗಬಹುದೆಂದು ಒಪ್ಪಿಕೊಂಡು ಆತ ಭೂಲೋಕಕ್ಕೆ ಹೊರಡ್ತಾನಂತೆ. ವರ್ಷಗಳೇ ಕಳೆದ್ರೂ ಸ್ವರ್ಗಕ್ಕೆ ಮರಳಿ ಬರೋದಿಲ್ಲ. ಚಿಂತಾಕ್ರಾಂತರಾದ ದೇವತೆಗಳು ಇಂದ್ರನನ್ನ ಹುಡುಕಿಕೊಂಡು ಬರಲು ಒಬ್ಬ ದೇವದೂತರನ್ನ ಭೂಲೋಕಕ್ಕೆ ಕಳುಹಿಸಿದ್ರು. ದೇವದೂತ ಭೂಲೋಕದಲ್ಲಿ ಇಂದ್ರನನ್ನ ಹುಡುಕ್ತಾ ಬಂದ. ಬಹಳ ಹುಡುಕಿದ ಮೇಲೆ ಆತನಿಗೆ ಒಂದು ಹಂದಿಯ ರೂಪದಲ್ಲಿ ಇಂದ್ರ ಕಾಣಿಸಿಕೊಳ್ತಾನಂತೆ. ಆ ಹಂದಿಯ ಹಿಂದೆ ಒಂದು ದಡೂತಿ ಹೆಣ್ಣು ಹಂದಿಯು 4 ಹಂದಿ ಮರಿಗಳು ಇದ್ವು. ದೇವದೂತನಿಗೆ ಇದು ಇಂದ್ರನೇ ಎಂದು ಗೊತ್ತಾಯಿತು. ಆದ್ರೆ ಇಂದ್ರನಿಗೆ ದೇವದೂತ ಗುರುತು ಹತ್ತಲಿಲ್ಲ. ಆದ್ರೂ ದೇವದೂತ ಹಂದಿಗೆ ನಮಸ್ಕರಿಸಿ, ತಾವು ಸ್ವರ್ಗಲೋಕವನ್ನ ಬಿಟ್ಟು ಬಂದು ಬಹಳ ದಿನವಾಯಿತು. ತಮ್ಮನ್ನ ಮರಳಿ ಕರೆದುಕೊಂಡು ಹೋಗಲು ನನ್ನನ್ನು ಕಳುಹಿಸಿದ್ದಾರೆ. ಹೋಗೋಣ ಬನ್ನಿ ಎಂದು ಕರೆಯುತ್ತಾನೆ. ಆ ಹಂದಿ, ನಾನು ಸಾಮಾನ್ಯ ಹಂದಿ. ನನಗೆ ಒಬ್ಬ ಹಂದಿ ಹೆಂಡತಿ ಇದ್ದಾಳೆ. 4 ಮಂದಿ ಮಕ್ಕಳು ಇದ್ದಾರೆ. ಇವರನ್ನೆಲ್ಲ ಬಿಟ್ಟು ಹೇಗೆ ಬರಲಿ ಅಂತ ಪ್ರಶ್ನೆಯನ್ನ ಹಾಕತ್ತೆ. ದೇವದೂತ, ನೀವು ಸಾಮಾನ್ಯ ಹಂದಿ ಅಲ್ಲ, ನೀವು ದೇವೇಂದ್ರರು ಅಂತ ಎಷ್ಟು ಹೇಳಿದ್ರು ಕೂಡ ಹಂದಿಗೆ ಅರ್ಥವಾಗ್ಲಿಲ್ಲ. ದೇವದೂತನಿಗೆ ಬಹಳ ಸಿಟ್ಟು ಬಂತು. ತನ್ನ ಕೈಯಲ್ಲಿದ್ದ ದಂಡದಿಂದ ಹೊಡೆಯುತ್ತೇನೆಂದು ಹೆದರಿಸಿದ. ಹಂದಿಗೆ ಬಹಳ ಸಿಟ್ಟು ಬಂತು. ನನ್ನ ದೂತನಾಗಿ ನನ್ನನ್ನೇ ಹೊಡೆಯುತ್ತೇನೆತ್ತೀಯಾ? ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳುವಾಗ ಹಂದಿಗೆ ತಾನು ದೇವೇಂದ್ರನೆಂಬ ನೆನಪು ಸ್ವಲ್ಪವಾಗಿ ಬರತೊಡಗಿತ್ತು. ಆಗ ದೇವದೂತ ದೃಢವಾದ ದನಿಯಲ್ಲಿ ನಿಧಾನವಾಗಿ ಇಂದ್ರನಿಗೆ ಅವನ ದೈವಿಕ ಲಕ್ಷಣಗಳು, ಸ್ವರ್ಗದಲ್ಲಿನ ಸುಖ ಸೌಲಭ್ಯಗಳನ್ನು, ಅಲ್ಲಿ ದೊರೆಯುವ ವೈಭವೋಪೇತ ಸ್ವಾಗತವನ್ನ ತಿಳಿಯ ಹೇಳಿದ. ಇದೆಲ್ಲವನ್ನು ಕೇಳಿದ ಇಂದ್ರನಿಗೆ ಜ್ಞಾನೋದಯವಾಯಿತು. ಭೂಲೋಕದ ಅನುಭವ ಸಾಕೆಂದುಕೊಂಡ ಸ್ವರ್ಗಕ್ಕೆ ಹೊರಟನಂತೆ. ದೇವತೆಗಳು ನಿಟ್ಟುಸಿರು ಬಿಟ್ರಂತೆ. ಇಂದ್ರನಂತವರಿಗೂ ತಾವ್ಯಾರೆಂಬುದು ಮರೆತು ಹೋಗಿತ್ತಂತೆ. ಕೋಲು ಕಂಡಾಗ ನೆನಪಾಯಿತಂತೆ. ಹಾಗೆ ಶಾಲೆಗಳಲ್ಲೂ ವಿದ್ಯಾರ್ಥಿಗಳಿಗೆ ತಾವು ಶಾಲೆಗೆ ಬಂದಿದ್ದೇಕೆ, ಅಲ್ಲಿ ಏನು ಕಲಿಯಬೇಕು, ಅಲ್ಲಿ ಹೇಗೆ ವರ್ತಿಸಬೇಕು ಎಂಬುದು ಮರೆತು ಹೋಗುವ ಸಂದರ್ಭಗಳಲ್ಲಿ ಶಿಕ್ಷಕರು ಅನುಸರಿಸಬಹುದಾದ ಮಾರ್ಗಗಳಿವು. ಶಿಕ್ಷಕರ ಕೈಯಲ್ಲಿ ಕೋಲಿರಬಹುದು, ಹೊಡೆಯಲು ಅಲ್ಲ, ಹೆದರಿಸಲು ಮಾತ್ರ. ಶಾಲಾ ಕಾಲೇಜು ನಂತರದ ವೃತ್ತಿ ಜೀವನದ ಬಗ್ಗೆ ತಿಳಿಸಬೇಕು, ಹುರಿದುಂಬಿಸಬೇಕು, ಏನನ್ನಾದರೂ ಸಾಧಿಸಬೇಕೆಂಬ ಪ್ರೇರಣೆ ನೀಡಬೇಕು. ಇದು ಅವರ ಅಭಿಪ್ರಾಯ. ಈ ಮಾತಿಗೆ ನೀವೇನಂತೀರ? ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.